ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳು ಇದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಅನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಆಚರಣೆಗೆ ಆಧಾರಗಳೇನಿರಬಹುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಮುಖ್ಯ. ಅಂತಹ ನಮ್ಮ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರಗಳೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ತಿಳಿಯಲು ಮಾಡುವ ಅವಕಾಶ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೆ ಏನಾದರೂ ಸಂದೇಹಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಯೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಅತಿ ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಈ ವಾರ ಮಣೆ, ಚಾಪೆ ಯಾವುದಾದರೂ ಹಾಸಿಕೊಂಡು ಪೂಜೆಗೆ ಕೂಡಬೇಕು ಅನ್ನುವ ಆಸನದ ಬಗ್ಗೆ 3 ಪ್ರಶ್ನೆಗಳು. ಪೂಜೆಗೆ, ಜಪಕ್ಕೆ, ಧ್ಯಾನಕ್ಕೆ ಕೂಡುವಾಗ ನೆಲದ ಮೇಲೆ ಕೂಡಬಾರ್ದು ಏಕೆ? ಯಾವುದಾದರೂ ಆಸನವನ್ನು ಹಾಕಿಕೊಂಡು ಕೂಡಬಹುದಾದರೂ ಸೋಫಾ ಅಥವಾ ಕುರ್ಚಿಯ ಮೇಲೆ ಕೂಡಬಾರದು ಏಕೆ? ಹಾಗಾದರೆ ಯಾವ ಆಸನಗಳನ್ನು ಹಾಕಿಕೊಂಡು ಕೂತು ಪೂಜೆ, ಜಪ, ಧ್ಯಾನ ಮಾಡುವುದು ಒಳ್ಳೆಯದು? ಈ 3 ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನೀಡ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಕಲ್ಯಾಣಾತ್ಮಕಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತಾ, ಇಂದಿನ ಪ್ರಶ್ನೆಗಳು ಈ ರೀತಿ ಇದೆ. ನಾವು ಹಲವಾರು ವಿಷಯಗಳು ನಮ್ಮಲ್ಲಿ ಒಳಗಡೆ ಸುಪ್ತವಾಗಿರುವಂಥ ವಿಷಯಗಳನ್ನು ಹೆಕ್ಕಿ ತೆಗೆದು ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳ್ತಾ, ಪೂಜೆ, ಜಪ, ಧ್ಯಾನಕ್ಕೆ ಕೂಡುವಾಗ ನೆಲದ ಮೇಲೆ ಕೂಡಬಾರದು ಏಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ಇದು ಚಿಕ್ಕದಾದರೂ ಅದು ಹೇಗೆ ಅಂತಂದರೆ ನಮಗೆ ಅನೇಕ ಸಂಶಯಗಳು ಮತ್ತು ಅದರ ವಿಷಯಕವಾಗಿ ಸರಿಯಾದ ಜ್ಞಾನ ನಮಗೆ ಇರೋದಿಲ್ಲ. ಸಾಮಾನ್ಯವಾಗಿ ಕೆಳಗಡೆ ಕೂತು ನಾವು ಧ್ಯಾನ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಜಪಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಇದು ಯಾಕೆ ಅನ್ನೋದಂತಂದರೆ, ಇದಕ್ಕೆ ಯಾವುದೇ ಆದ ನಾವು ಆಚರಿಸುವಂಥ ಯಾವುದೇ ಸಂಪ್ರದಾಯಗಳು ಕೂಡ ನಮ್ಮ ವಿಶೇಷವಾಗಿ ವೈಜ್ಞಾನಿಕ ಹಿನ್ನೆಲೆಗಳನ್ನು ಹೊಂದಿದ್ದು. ಅದು ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಮೊಟ್ಟ ಮೊದಲು ನೋಡಿ ಅದು ಆಚರಣೆಯಲ್ಲಿ ನಾವು ಹೋಗಬೇಕೆ ಹೊರತಾಗಿ ಇದು ಗೊಡ್ಡು ಸಂಪ್ರದಾಯ ಅಂತ ನಾವು ಅದನ್ನು ಕೈ ಬಿಡಬಾರ್ದು. ಇದನ್ನು ಯಾಕೆ ಕೂಡ್ತಾರೆ ಅಂತಂದರೆ, ಪ್ರತಿಯೊಂದು ವಸ್ತು, ಯಾವುದೇ ವಸ್ತು, ಜಡ ಆಗಲಿ ಚೇತನ ಆಗಲಿ, ಯಾವುದೇ ವಸ್ತು ತನ್ನದೇ ಆದ ಒಂದು ಶಕ್ತಿ ತರಂಗಗಳನ್ನು ಹೊರಸೂಸ್ತಾ ಇರ್ತದೆ. ಪ್ರತಿಯೊಂದು ವಸ್ತು ನಾವು ನೋಡುವಂತಹ ಪ್ರಕೃತಿಯಲ್ಲಿರೋದು ಆ ಶಕ್ತಿ ತರಂಗಗಳು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಅದರಂತೆ ಈ ಭೂಮಿಯ ಮೇಲೆ ಕೂಡ ಅನೇಕ ಶಕ್ತಿ ತರಂಗಗಳು ಪ್ರವಹಿಸ್ತಾ ಇರ್ತದೆ. ಇದು ಏನು ಮಾಡ್ತದೆ, ನಾವು ಬರೀ ನೆಲದ ಮೇಲೆ ಕುಳಿತರೆ ಅಂತಂದರೆ, ಆ ನಮ್ಮ ದೇಹದ ಒಂದು ಮೂಲಾಧಾರ ಚಕ್ರ ಏನಿದೆ, ಮೂಲಾಧಾರನೇ ನಮ್ಮ ದೇಹದ ಶಕ್ತಿ ಕೇಂದ್ರ. ಆ ಮೂಲಾಧಾರದ ಶಕ್ತಿ ಕೇಂದ್ರದಿಂದ ಶಕ್ತಿ ಹೊರಸೂಸುವಂಥ ಪೂಜೆ, ಜಪ, ಧ್ಯಾನ ಮಾಡುವಾಗ ಬಂದಂತಹ ಶಕ್ತಿ ಏನಂತಂದರೆ ಆ ಭೂಮಿ ಅದನ್ನು ಎಳೆದುಕೊಂಡ್ಬಿಡ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಲ್ಲಿ ಒಂದು ನಕಾರಾತ್ಮಕವಾದ ಒಂದು ವಿಷಯಗಳ ಹುಟ್ಟಲಿಕ್ಕೆ ಕಾರಣ ಆಗ್ತದೆ. ಆ ದೃಷ್ಟಿಯಿಂದ ನೆಲದ ಮೇಲೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಏನಂದರೆ, ಅದರ ಜೊತೆಗೆ ಏನಂತಂದರೆ, ನಮಗೆ ಭೂಮಿಯಿಂದ ಕೂಡ ನಮಗೆ ಸಕಾರಾತ್ಮಕ ವಿಷಯ ಬರದೆ ನಕಾರಾತ್ಮಕವಾಗಿ ನಾವು ನೋಡ್ತೀವಿ. ಅಯಸ್ಕಾಂತಗಳು ಯಾವ ರೀತಿ ದೇಹದ ಉತ್ತರ ಧ್ರುವ, ದಕ್ಷಿಣ ಧ್ರುವ 2 ಧ್ರುವಗಳಿದೆ. ಆ ಉತ್ತರ ಧ್ರುವ, ದಕ್ಷಿಣ ಧ್ರುವಗಳು ಅವು ಕಬ್ಬಿಣದ ಒಂದು ಇದನ್ನು ಎಳೀತಾ ಇರ್ತವೆ. ಅವು ಅಯಸ್ಕಾಂತಗಳು.
ಅಯಸ್ಕಾಂತಗಳು ನಮ್ಮ ದೇಹದಲ್ಲಿರುವ ಕಬ್ಬಿಣದ ಅಂಶವನ್ನೆಲ್ಲ ಅವು ತೊಗೊಂಡ್ಬಿಡ್ತಾವಂತೆ. ಈ ರೀತಿ ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆ ಇದೆ. ಅದಕ್ಕಾಗಿ ಅದಕ್ಕೆ ಒಂದು ಅಡ್ಡಪದರಾಗಿ ನಾವು ಯಾವುದಾದ್ರೂ ಒಂದು ಆಸನವನ್ನು ಹಾಕಿಕೊಂಡು ಕೂಡಬೇಕು ಅಂತ ನಮ್ಮದು ಇದು ವೈಜ್ಞಾನಿಕವಾದ ಹಿನ್ನೆಲೆ. ಮತ್ತು ಇನ್ನೊಂದು ಪೌರಾಣಿಕವಾದ ಹಿನ್ನೆಲೆ ಏನು ಹೇಳ್ತಾರೆ ಅಂತಂದರೆ, ಮಧುಕೈಟಭರನ ಮೊಟ್ಟ ಮೊದಲು ಭೂಮಿ ಯಾವ ರೀತಿ ಇತ್ತು ಅಂತಂದ್ರೆ ತೆಳುವಾಗಿತ್ತು ಅಂತಂದ್ರೆ ದ್ರವರೂಪ, ಅಂದರೆ ಸೆಮಿ ಲಿಕ್ವಿಡ್ ಅಂತ ಕರಿತೀವಲ್ಲ ಆ ರೀತಿ ಇತ್ತು. ಅದನ್ನು ಭಗವಂತ ಮೊಟ್ಟ ಮೊದಲು ತಾನು ಭೂಮಿಯನ್ನು ಗಟ್ಟಿ ಮಧುಕೈಟಭರನ ಸಂಹಾರ ಮಾಡಿದ ಮೇಲೆ ಅವರ ಒಂದು ಮೇಧಸ್ಸಿನಿಂದ ಏನಂತಂದರೆ ಕುಟ್ಟಿ ಅದನ್ನು ಭೂಮಿಯಲ್ಲಿ ಸರಿ ಹೊಂದಿಸಿ ಅದನ್ನು ಗಟ್ಟಿ ಮಾಡಿದ ಅಂತ ಹೇಳ್ತಾರೆ. ಆ ಗಟ್ಟಿತನ ಬರಲಿಕ್ಕೆ, ಕಠಿಣತ್ವ ಬರಲಿಕ್ಕೆ ಕಾರಣ ಏನಂತಂದ್ರೆ ಆ ಮಧುಕೈಟಭರ ಮೇಧಸ್ಸು ಅಥವಾ ಅವರ ಮಾಂಸ ಅಂತ ನಾವು ಅಂತೀವಿ. ಅದಕ್ಕೆ ಅಂತಲೇ ಭೂಮಿಗೆ ನಾವು ಮೇದಿನಿ ಅಂತ ಕೂಡ ಕರಿತೀವಿ. ಇದು ಪೌರಾಣಿಕವಾದ ಹಿನ್ನೆಲೆಯನ್ನು ಹೇಳ್ತಾರೆ. ಹಾಗಾಗಿ ನಾವು ಬರೀ ನೆಲದ ಮೇಲೆ ಕೂತು ಏನಾದರೂ ಪೂಜೆ ಜಪ ಧ್ಯಾನ ಮಾಡಿದ್ದನ್ನೆಲ್ಲ ಮಧುಕೈಟಭನವ್ರು ರಾಕ್ಷಸರು ತೊಗೊಂಡು ಹೋಗ್ಬಿಡ್ತಾರೆ, ನಮಗೆ ಅದರದ್ದು ಫಲ ಬರೋದಿಲ್ಲ ಅಂತ ಇದು ಪೌರಾಣಿಕ ಹಿನ್ನೆಲೆಯನ್ನು ಸಾಮಾನ್ಯವಾಗಿ ಇದು ಹೇಳ್ತಾರೆ. ಆದರೆ ಯದ್ಯಪಿ ಈ ವಿಷಯ ಇರೋದು ಅಥವಾ ಅರ್ಥ ಇರೋದು ಈ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಅದನ್ನು ಸರಿಯಾಗಿ ಆಚರಣೆ ಮಾಡಬೇಕು. ಇನ್ನು ಮತ್ತೆ ಕೇಳ್ತಾರೆ, ಯಾವುದಾದ್ರೂ ಆಸನ ಹಾಕಿಕೊಂಡು ಕೂಡಬೇಕು ಅಥವಾ ಸೋಫಾ ಮತ್ತು ಕುರ್ಚಿ ಮೇಲೆ ಕೂಡಬಾರ್ದು ಅಂತ ಹೇಳ್ತಾರೆ. ಹೌದು, ಅದನ್ನು ಖಂಡಿತ ನಿಜ. ಯಾವುದಾದ್ರೂ ಆಸನ ಅಂತಂದರೆ ಸಾಮಾನ್ಯವಾಗಿ ಧ್ಯಾನಕ್ಕೆ ಕೂಡುವಾಗ ನಾವು ನೋಡ್ತೀವಿ ಪದ್ಮಾಸನ, ಸ್ವಸ್ತಿಕಾಸನ, ವೀರಾಸನ, ಭಾರಾಸನ ಹಾಗೂ ವಜ್ರಾಸನಗಳು ಇದೆ ಸಾಮಾನ್ಯವಾಗಿ ನಮಗೆ. ಆದರೆ ಶಾಸ್ತ್ರದಲ್ಲಿ ಹೇಳೋದೆಲ್ಲ ಆಯಿತು. ಆದರೆ ಯೋಗಿಗಳು ಅಥವಾ ನಮಗೆ ಧ್ಯಾನಕ್ಕೆ ಕೂಡುವಾಗ ಒಂದು ವಿಷಯ ಏನು ಹೇಳ್ತಾರಂತಂದರೆ, ನಿನಗೆ ಯಾವ ರೀತಿ ಅನುಕೂಲ ಆಗ್ತದೋ ಆ ರೀತಿ ಕೂತು ಧ್ಯಾನ ಮಾಡು. ಯಾಕಂದರೆ ಅನುಕೂಲಕರವಾದ ವಾತಾವರಣ ಧ್ಯಾನಕ್ಕೆ ಬಹಳ ಮುಖ್ಯ. ಕೂಡುವಿಕೆ ಅದರಲ್ಲಿ ಮೊದಲು. ಯಾಕಂದರೆ ಅಷ್ಟಾಂಗ ಯೋಗಗಳಲ್ಲಿ ಯಮ, ನಿಯಮ, ಆಸನ, ಪ್ರತ್ಯಾಹಾರ ಈ ರೀತಿ ನಾವು ನೋಡ್ತೀವಿ. ಅದರಲ್ಲಿ ಯಮ, ನಿಯಮ, ಆಸನ, ಮೂರನೇದ್ದೇ ಆಸನ, ಅದಾದಮೇಲೆ ಪ್ರಾಣಾಯಾಮ, ಈ ರೀತಿ ನಾವು ಅಷ್ಟಾಂಗ ಯೋಗಗಳಲ್ಲಿ ನೋಡ್ತೀವಿ. ಅದಕ್ಕಾಗಿ ಚೆನ್ನಾಗಿ ಕೂಡಬೇಕು, ಮೊದಲು ಕೂಡೋದು ಕಲಿಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೂರೋದು ಅಂತಂದರೆ ಬರೀ ಕೂಡೋದಲ್ಲ, 4 ಗಂಟೆ 5 ಗಂಟೆಗಳವರೆಗೂ ಸತತವಾಗಿ ಒಂದೇ ಕಡೆ ನೇರವಾಗಿ ನಮ್ಮ ಇದನ್ನೇನಂತಂದರೆ ನಮ್ಮ ಬೆನ್ನೆಲುಬಿನ ಒಂದು ಇದನ್ನು ಸೀದಾ ಇಟ್ಟುಕೊಂಡು ನೇರವಾಗಿ ಒಂದೇ ವಸ್ತುವನ್ನು ನೋಡ್ತಾ ಧ್ಯಾನದಲ್ಲಿ ಕೂಡಬೇಕಂತ ಕೂಡ ಹೇಳ್ತಾರೆ. ಆ ರೀತಿ ಇರೋದರಿಂದ ನಮಗೆ ಏಕಾಗ್ರತೆ ಬರಲಿಕ್ಕೆ ಕಾರಣ ಆಗ್ತದೆ. ಸರಿಯಾದ ಆಸನ ಇಲ್ಲದೆ ಹೋದರೆ ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೆಲದ ಮೇಲೆ ಕೂಡಬಾರ್ದು ಅಂದರೆ ಸೋಫಾ ಮೇಲೆ ಖಂಡಿತ ಕೂಡಬಾರ್ದು. ಯಾಕಂದರೆ ಭೂಮಿಯಿಂದ ನಮಗೆ ಶಕ್ತಿ ನಮಗೆ ಸಂಚಲನ ಆಗ್ತಾ ಇರ್ತದೆ, ಅದು ನಮಗೆ ಶಕ್ತಿಯನ್ನು ನೀಡುತ್ತದೆ ಹಾಗೂ ಪಡಿತಾ ಇರ್ತದೆ. ಆ ದೃಷ್ಟಿಯಿಂದ ನಾವು ಕೆಳಗಡೆ ಕೂತ್ಕೋಬೇಕು. ಅದ್ರ ಜೊತೆಗೆ ನೇರವಾಗಿ ಕೂಡದೆ ಮಧ್ಯದಲ್ಲಿ ಒಂದು ದರ್ಭಾಸನ ಅಂತ ಹೇಳ್ತಾರೆ, ಅದು ಹುಲ್ಲಿನ ಹಾಸಿಗೆ, ಅದರ ಮೇಲೆ ಒಂದು ತೆಳುವಾದ ಒಂದು ವಸ್ತ್ರ ಅಂದರೆ ಹತ್ತಿಯ ವಸ್ತ್ರ ಅಂತ ಹೇಳ್ತಾರೆ, ರೇಷ್ಮೆ ಕಂಬಳಿಗಳಂತ ಹೇಳ್ತಾರೆ, ಯಾವುದಾದ್ರೂ ಅಥವಾ ಕುಶ ಯಾವುದಾದ್ರೂ ಒಂದು ದರ್ಭದ ಆಸನದ ಮೇಲೆ ಹಾಕಿ ಅದನ್ನು ಇಟ್ಕೊಂಡು ನಾವು ಏನಂತಂದರೆ ಧ್ಯಾನವನ್ನು ಮಾಡಲಿಕ್ಕೆ ಕೂತ್ಕೋಬೇಕು. ಇದು ಸೋಫಾ ಮೇಲೆ ಕುರ್ಚಿಗಳ ಮೇಲೆ ಕುಳಿತರೆ ಏನಾಗ್ತದೆ ಅಂತಂದರೆ ನಾವು ನಮ್ಮಿಂದ ಧ್ಯಾನದಿಂದ ಬರುವಂತಹ ಒಂದು ಶಕ್ತಿಯ ಇದು ಏನಿರ್ತದೆ, ಈ ನಮ್ಮಲ್ಲಿರುವ ಈ ಶಕ್ತಿ ಕೇಂದ್ರಗಳಿಂದ ಪ್ರವಹಿಸುವಂತಹ ಶಕ್ತಿ ಎಲ್ಲ ಏನಂತಂದರೆ ಅವು ಎಲ್ಲ ಏನಂತಂದರೆ ಪ್ರವಹಿಸುವ ಅವನ್ನೇನಂತೆ ನಾವು ಅದರಿಂದ ಯಾವ ಶಕ್ತಿ ಹೊರಗಡೆ ಸೂಸುವುದಿಲ್ಲ. ಅದು ನಮಗೆ ಭೂಮಿಯಿಂದ ನಮಗೆ ದೇಹಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ದೇಹದಿಂದ ನಕಾರಾತ್ಮಕ ಅಂಶಗಳು ಕೆಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಸೋಫಾ ಮತ್ತು ಕುರ್ಚಿಗಳ ಮೇಲೆ ಕುಳಿತು ಎಂದೂ ಧ್ಯಾನಗಳನ್ನು ಮಾಡಬಾರ್ದು. ಪೂಜೆಗಳನ್ನು ಜಪಗಳನ್ನು ಮಾಡಿದರೆ ಅದರದ್ದು ಯಾವ ರೀತಿ ಅಂದರೆ ನಮಗೆ ಬರಬೇಕಾದಂತಹ ಸತ್ಕರ್ಮದ ಫಲ ಆಗಲಿ ಅಥವಾ ನಮಗೆ ಅವಶ್ಯಕವಾಗಿ ಬೇಕಾದಂತಹ ವಿಷಯಗಳಾಗಲಿ ನಮಗೆ ಸಿಗೋದಿಲ್ಲ. ಮತ್ತು ಯಾವ ಆಸನಗಳನ್ನು ಹಾಕಿಕೊಂಡು ಕುಳಿತು ಪೂಜೆ ಜಪ ಧ್ಯಾನ ಮಾಡಬೇಕು ಒಳ್ಳೆಯದು ಅಂತಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಪದ್ಮಾಸನವೇ ಮುಖ್ಯವಾಗಿ ಹಾಕಿಕೊಂಡು ಪೂಜೆಗಳನ್ನು ಮಾಡಬೇಕು. ಅದರಿಂದ ಏನಂತಂದರೆ ನಮ್ಮ ಮೂಲಾಧಾರ
ನೆಲಕ್ಕೆ ತಾಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾರೆ. ಆ ದೃಷ್ಟಿಯಿಂದನೇ ಯಾವತ್ತೂ ಪೂಜೆ ಮಾಡಬೇಕಾದ್ರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದು ಬಹಳ ವಿಹಿತ, ಅದು ಮತ್ತು ಯಥಾರ್ಥವಾದದ್ದು. ಹೀಗಾಗಿ ನಾವು ಅದನ್ನೇ ಚಿಂತನೆ ಮಾಡಿದ್ದೀವಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ, ಧ್ಯಾನದ ಬಗ್ಗೆ ನೋಡೋಣ ಅಂತ ಹೇಳ್ತಾ, ಯಥಾಮತಿ ಯಥಾ ಯೋಗ್ಯತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.